1 hour ಅಲ್ಲಿ 40 minutes ಅಲ್ಲಿ ಮುಗಿಸ್ಬಿಡ್ತೀನಿ, 1 hour ಅಲ್ಲಿ ಇಷ್ಟು ಮುಗಿಸ್ಕೊಂಡ್ಬಿಡ್ತೀನಿ ಅಥವಾ ಹಾಫ್ ಅನ್ ಅವರ್ ಮುಗಿಸ್ಕೊಳ್ತೀನಿ, ಇದು ತಪ್ಪು. ಫಿಸಿಕಲ್ ಎಕ್ಸರ್ಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಸ್ಲೀಪ್ ಸೈಕಲ್ 7 to 8 hours ಬೇಕೇ ಬೇಕು. ನಿದ್ದೆ 6 o'clock ಮೇಲೆ ಓದ್ಲೇಬಾರ್ದು. ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ವಾಮಿಟಿಂಗ್ ಆಗೋದು, ತಲೆ ತಿರುಗುವಂಥದ್ದು, ಬ್ಲಾಂಕ್ ಔಟ್ ಆಗ್ಬಿಡ್ತಾರೆ. ನಿದ್ದೆ ಬ್ರೈನ್ ನಮಗೆ ಕಾಣಿಸಲ್ಲ, ಒಳಗ್ ಪಾಪ 24 hours ವರ್ಕ್ ಮಾಡ್ತಾನೆ ಇರುತ್ತೆ. ರೋಡೆಲ್ಲ ಓದ್ಕೊಂಡು ಹೋಗ್ತಿರ್ತಾರೆ, ಗಾಡಿಯಲ್ಲೂ ಓದ್ಕೊಂಡು ಹೋಗ್ತಾ ಇರ್ತಾರೆ. ಅದು ಓದಿಲ್ಲ, ಇದು ಓದಿಲ್ಲ, ಅಯ್ಯೋ ಅದ್ ಮತ್ಬಿಟ್ಟೆ, ಇದ್ ಮತ್ಬಿಟ್ಟೆ ಅಂದ್ರೆ ದೇರ್ ಇಸ್ ನೋ ಎಂಡ್. ನಿಮ್ ಪ್ರಕಾರ ಒಬ್ಬ ಪರೀಕ್ಷೆಗೆ ತಯಾರಾಗ್ತಿರುವಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೇಗ್ ತಯಾರಾಗ್ಬೇಕು ಒಂದು, ಮತ್ತೆ ಪರೀಕ್ಷೆ ಕೇಂದ್ರಗಳಲ್ಲಿ ಅವನು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕು? ಓಕೆ, 2 different ಕ್ವೆಶ್ಚನ್ಸ್ ಅಲ್ವಾ? ಸೊ ಮೊದಲನೇದಕ್ಕೆ ಹೇಳ್ತೀನಿ. ಸೊ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ನಾವು ಮುಂಚಿಂದನೇ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಇವಾಗ 9th ಆದ್ಮೇಲೆ 10th ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸೆಕೆಂಡ್ PUCಗೂ ಹಾಗೇನೆ ಅಲ್ವಾ? ಸೊ ಅವಾಗಿಂದನೇ ಒಂದು ಪ್ರಿಪ್ರೇಷನ್ ಅನ್ನೋದು ಸ್ಟಾರ್ಟ್ ಆಗ್ಬೇಕು. ಪ್ರಿಪ್ರೇಷನ್ ಅಂದ್ರೆ ಏನು? ಫಸ್ಟ್ ಪ್ಲಾನಿಂಗ್. ಓಕೆ, ಸೊ ಆ ಪ್ಲಾನಿಂಗ್ ಹಾಕೋಬೇಕು. ಸೊ ಪ್ಲಾನಿಂಗ್ ಹಾಕೋಬೇಕು ಅಂತಂದ್ರೆ ಅಲ್ಲಿ ಒಂದು ಟೈಮ್ ಟೇಬಲ್ ಬರ್ಬೇಕು. ಓಕೆ, ಇನ್ನೇನ್ ಪರೀಕ್ಷೆ 1 ವಾರ ಇದೆ, 1 month ಇದೆ ಅಂದಾಗಲ್ಲ, ಇದು ಮುಂಚಿಂದನೇ ಬಂದಿರ್ಬೇಕು. ಯಾಕಂದ್ರೆ ಅವಾಗ ಏನು ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅಥವಾ ಟ್ಯೂಷನ್ ಹೇಳ್ಕೊಟ್ಟಿರ್ತಾರೆ, ಅವಾಗಿಂದಾನೇ ಓದ್ಬಿಟ್ಟಿರ್ಬೇಕು. ಓದ್ಬಿಟ್ಟಾಗ ಏನಾಗತ್ತೆ, ನಿಮ್ಗೆ ಪರೀಕ್ಷೆ ಹತ್ರ ಬಂದಾಗ ಜಸ್ಟ್ ಅದನ್ನ ರಿಕಾಲ್ ಮಾಡೋದು, ರಿವೈಸ್ ಮಾಡೋದು, ಈ ತರ ಆಗುತ್ತೆ. ಅವಾಗ ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಂದಾನೆ ಪ್ಲಾನ್ ಮಾಡ್ಕೊಂಡು ಬಂದಿರ್ಬೇಕು. ಒಂದು ಟೈಮ್ ಟೇಬಲ್ ಅಂತ ಹಾಕೋಬೇಕು. ಟೈಮ್ ಟೇಬಲ್ ಜನರಲ್ ಆಗಿ ಎಲ್ಲಾರು ಹಾಕೊಂಡಿರ್ತಾರ, ಹಾಕೊಂಡ್ಬಿಡ್ತಾರೆ ಮಕ್ಳು. ಆ ತರ ಹಾಕೋಬಾರ್ದು. ನನ್ ಕೆಪಾಸಿಟಿ ಎಷ್ಟು ನನಗೆ, ಬಿಕಾಸ್ ಇವಾಗ ನಿಮಗೆ ಮ್ಯಾಥ್ಸ್ಗೆ ಜಸ್ಟ್ ಒಂದ್ ಹಾಫ್ an hour 1 hour ಸಾಕಾಗ್ಬೋದು. ನನಗೆ ಮೇ ಬಿ ಐ ನೀಡ್ 3 hours. ಸೊ ನನ್ನ ಒಂದು ಕೆಪಾಸಿಟಿ ಏನಿದೆ ಮತ್ತೆ ನನಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ಅದ್ರ ಬೇಸಿಸ್ ಮೇಲೆ ಕಸ್ಟಮೈಸ್ ಆಗಿ ನಾವು ಟೈಮ್ ಟೇಬಲ್ ಹಾಕೋಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಳ್ಳೋವಾಗ ತುಂಬಾ ರಿಯಲಿಸ್ಟಿಕ್ ಆಗಿ ಹಾಕೊಂಡಿರ್ಬೇಕು. 1 hour ಅಲ್ಲಿ 40 minutes ಅಲ್ಲಿ ಮುಗಿಸ್ಬಿಡ್ತೀನಿ, 1 hour ಅಲ್ಲಿ ಇಷ್ಟು ಮುಗಿಸ್ಕೊಂಡ್ಬಿಡ್ತೀನಿ ಅಥವಾ ಹಾಫ್ ಅನ್ ಅವರ್ ಮುಗಿಸ್ಕೊಳ್ತೀನಿ, ಇದು ತಪ್ಪು. ಆಮೇಲೆ ಸ್ಕೆಡ್ಯೂಲ್ ಹೆಂಗ್ ಮಾಡ್ಬೇಕು ಅಂದ್ರೆ, ಓಕೆ 9 to 10, 10 to 11, ಪಾಪ ಮಕ್ಳಂಗ್ ಹಾಕೊಂಡಿರ್ತಾರೆ, ನೀವು ನೋಡಿದ್ದೀರಾ, 11 to 12. ಅದೇ ನೋಡಿ ಪಾಪ, ಅಲ್ಲಿ ಪೇರೆಂಟ್ಸ್ ಗೈಡೆನ್ಸ್ ಬೇಕಾಗತ್ತೆ, ಟೀಚರ್ಸ್ ಗೈಡೆನ್ಸ್. ಹಾಕೋಬಾರ್ದು. ಎವ್ರಿ ಒಂದು ಸಬ್ಜೆಕ್ಟ್, ಒಂದು ಅಟೆನ್ಷನ್ ಸ್ಪ್ಯಾನ್ ಮಕ್ಳದ್ದು ಹೇಗಿರುತ್ತೆ ಅಂತಂದ್ರೆ 40 minutes ಅಷ್ಟೇ, 40 to 45 minutes, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಅದಾದ ನಂತರ 5-10 minutes ಬ್ರೇಕ್ ಇರ್ಬೇಕು. ಓಕೆ, ಸೊ ಅವಾಗ ಏನಾಗತ್ತೆ, ಮಕ್ಳಿಗೆ ಆ ಒಂದು ಬ್ರೈನ್ ರೀಬೂಟ್ ಆಗತ್ತೆ, ರಿಫ್ರೆಶ್ ಆಗತ್ತೆ. ಒಂದ್ 10 minutes ಬ್ರೇಕ್ ತಗೊಂಡು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ಸೊ 40 to 45 minutes, 10 minutes ಬ್ರೇಕ್. ಆಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಹೀಗೆ ಹಾಕೊಂಡು ಹೋಗ್ಬೇಕು. ಇನ್ನೊಂದೇನಂತಂದ್ರೆ, ಸೊ ಯಾವ ತರ ಸ್ಕೆಡ್ಯೂಲ್ ಮಾಡ್ಬೇಕು ಅಂತಂದ್ರೆ, ಹೋಗ್ತಾನೆ ಒಂದ್ ಮ್ಯಾಥ್ಸ್ ಅಂತಾನೋ ಫಿಸಿಕ್ಸ್ ಅಂತಾನೋ ಹಾಗೆ ಹಾಕೋಬಾರ್ದು. ಸೊ ಎಗೇನ್ ಟೈಮ್ 2 ತರ ಇರುತ್ತೆ ಸಮಯ ಅನ್ನೋದು. ಸೊ ಒಂದು ಲೋ ಎನರ್ಜಿ ಟೈಮ್ ಸ್ಲಾಟ್ ಅಂತ ಹೇಳ್ತೀವಿ, ಇನ್ನೊಂದು ಹೈ ಎನರ್ಜಿ ಟೈಮ್ ಸ್ಲಾಟ್ ಅಂತಾನು ಹೇಳ್ತೀವಿ. ಸೊ ಲೋ ಎನರ್ಜಿ ಟೈಮ್ ಸ್ಲಾಟ್ ಅಂತಂದ್ರೆ ಏನು? ನಮ್ಮ ಎನರ್ಜಿ ಲೋ ಇರುವಂತದ್ದು. ಓಕೆ, ನಮ್ಮ ಇಂಟ್ರೆಸ್ಟ್ ಲೆವೆಲ್ ಕಡಿಮೆ ಇರುವಂತದ್ದು. ಸೊ ಅದ್ ಯಾವಾಗ ಆಗಿರ್ಬಹುದು, ರಾತ್ರಿ ಹೊತ್ತು, ಸ್ಕೂಲಿಂದ ಬಂದಾದ ತಕ್ಷಣ ಇರ್ಬೋದು, ಟ್ಯೂಷನ್ ಇಂದ ಬಂದಾದ ತಕ್ಷಣ ಇರ್ಬೋದು, ರಾತ್ರಿ ಆಗ್ತಾ ಇರ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಲೋ ಎನರ್ಜಿ ಟೈಮ್ ಸ್ಲಾಟ್ಸ್. ಇಂಥ ಟೈಮಲ್ಲಿ ನೀವು ಫಾರ್ಮುಲಾಗಳು ಕಲಿಯುವಂಥದ್ದು, ಡೆಫಿನೇಷನ್ಸ್ ಗಳನ್ನ ಕಲಿಯುವಂಥದ್ದು, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವಂಥದ್ದು, ಈ ತರ ಸಬ್ಜೆಕ್ಟ್ಸ್ ಹಾಕೋಕೊಂಡು, ಇಂಥ ಟೈಮಲ್ಲಿ ಲೈಟ್ ಸಬ್ಜೆಕ್ಟ್ಸ್ ನಿಮಗೆ ಈಸಿ, ಯಾವ್ದು ಈಸಿ ಅಂತ ನಿಮಗೆ ಅನ್ಸುತ್ತೋ, ಎಗೇನ್ ಇಟ್ಸ್ ಇಂಡಿವಿಜುವಲ್ ಸಬ್ಜೆಕ್ಟಿವ್ ಅದು. ಆ ಸಬ್ಜೆಕ್ಟ್ಸ್ ನ ಒಂದ್ ಲ್ಯಾಂಗ್ವೇಜಸ್ ಆ ತರ ಹಾಕೊಳ್ಳುವಂಥದ್ದು. ಇಲ್ಲ ಅಂತಂದ್ರೆ ಏನಾದ್ರು ಬರೆಯುವಂಥದ್ದು, ನೋಟ್ಸ್ ಏನಾದ್ರು ಕಂಪ್ಲೀಷನ್ ಇದ್ರೆ ಬರೆಯುವಂಥದ್ದು, ಡಯಾಗ್ರಾಮ್ಸ್ ಬರೆಯುವಂಥದ್ದು, ಈ ತರ ಹಾಕೊಳ್ಳಿ. ಹೈ ಎನರ್ಜಿ ಟೈಮ್ ಸ್ಲಾಟ್ಸ್ ಅಂದ್ರೆ ಬೆಳಗ್ಗಿನ ಜಾವ, ಅದು ಹೈ ಎನರ್ಜಿ. ಯಾಕಂತಂದ್ರೆ ಅದು ನ್ಯಾಚುರಲ್ ಆಗೂ ನೀವು ನಿಜವಾಗ್ಲೂ ಅಲ್ಲಿ ಹೈ ಎನರ್ಜಿ ಇರುವಂಥದ್ದು, ಬೆಳಿಗ್ಗೆ ಬೇಗ ಎದ್ದು ಓದುವಂಥದ್ದು ಆ ಟೈಮಲ್ಲಿ. ಅಥವಾ ರಜೆ ದಿನಗಳಿದ್ರೆ ನೀವು ಬೆಳಗ್ಗೆ ಒಂದು ಬಿಟ್ವೀನ್ 10 to 12 ತನಕ ಹೈ ಎನರ್ಜಿ ಸ್ಲಾಟ್ಸ್ ಅದು. ಮತ್ತೆ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಮತ್ತೆ ಲೋ ಎನರ್ಜಿ, ಯಾಕಂದ್ರೆ ಊಟ ಮಾಡಿರ್ತೀರಲ್ಲ. ಸೊ ಅಂತ ಟೈಮಲ್ಲಿ ನೀವು ಹಾಕೋಬಾರ್ದು. ಸೊ ಹೈ ಎನರ್ಜಿ ಟೈಮಲ್ಲಿ ಬೆಳಗ್ಗಿನ ಜಾವ, ಈ ತರ ಟೈಮಲ್ಲಿ ನೀವು ಫಾರ್ಮುಲಾ ಕಲಿಯುವಂಥದ್ದು ಅಥವಾ ಡೆಫಿನೇಷನ್ಸ್ ಗಳನ್ನ, ಸೈನ್ಸ್ ಮ್ಯಾಥ್ಸ್ ಈ ತರ ಕಲಿಯುವಂಥದ್ದು, ಈ ತರ ಹಾಕೊಂಡು ಹೋಗ್ಬೋದು. ಸೊ ನಾರ್ಮಲಿ ನಾವೇನ್ ಹೇಳ್ತೀವಿ ಅಂದ್ರೆ, ಸ್ಟಾರ್ಟ್ ವಿತ್ ಅ ಈಸಿ ಸಬ್ಜೆಕ್ಟ್. ಓಕೆ, ಅವಾಗ ನಿಮ್ಗೊಂದು ಮೋಟಿವೇಶನ್ ಸಿಗತ್ತೆ. ಮಧ್ಯದಲ್ಲಿ ನಿಮ್ಗೆ ಯಾವ್ದು ತುಂಬಾ ಕಷ್ಟ ಅನ್ಸುತ್ತೋ, ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೋ, ಚಾಲೆಂಜಿಂಗ್ ಅನ್ಸುತ್ತೋ ಅಂತ ಸಬ್ಜೆಕ್ಟ್. ಆಮೇಲೆ ಮತ್ತೆ ಎಂಡ್ ಮಾಡುವಾಗ ಮತ್ತೆ ಒಂದು ಈಸಿ ಸಬ್ಜೆಕ್ಟ್ ಹಾಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಮಾಡ್ಬೋದು. ಮತ್ತೆ ಮಿನಿಮಮ್ 3 ಸಬ್ಜೆಕ್ಟ್ಸ್ ಅಷ್ಟೇ ಸಾಕು ಒಂದಿನ ಅಷ್ಟೇ ಸಾಕು. ಅಷ್ಟೇ ಕೆಪಾಸಿಟಿ ಇರೋದು ಬ್ರೈನಿಗೆ. ಓಕೆ, ಅಂದ್ರೆ ಈ ವಿಷಯದಲ್ಲಿ, ಅಕಾಡೆಮಿಕ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಈಗಿನ ಕಾಲದ ಮಕ್ಳಿಗೆ ನೀವು ನೋಡಿದೀರ ಅವ್ರ ಸ್ಕೆಡ್ಯೂಲ್ ಹೇಗಿದೆ ಅಂತ ಅಲ್ಲ, ಎಲ್ಲಿ ಅದಕ್ಕಿಂತ ಸ್ಕೂಲಲ್ಲೇ ಅಷ್ಟಾಗಿರುತ್ತೆ. ಮತ್ತೆ ಬರ್ತಾರೆ, ಮತ್ತೆ ಟ್ಯೂಷನ್ ಹೋಗ್ತಾರೆ, ಟ್ಯೂಷನ್ ಇಂದ ಬರ್ತಾರೆ, ಎಷ್ಟು ಸಬ್ಜೆಕ್ಟ್ ಹಾಕಕ್ಕಾಗತ್ತೆ ಅಲ್ವಾ? ಸೊ ಆದಷ್ಟು
3 ಸಬ್ಜೆಕ್ಟ್ಸ್ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಅಷ್ಟೇ ಸಾಕು. ಈ ತರ ಅವರು ಟೈಮ್ ಟೇಬಲ್ ನ ಹಾಕೊಳ್ಳುವಂಥದ್ದು, ಬ್ರೇಕ್ ನ ಬಿಡಬಾರ್ದು. ಟೈಮ್ ಟೇಬಲ್ ಜೊತೆ ಇದು ನಾನು ಇಷ್ಟೊಂದು ಅಕಾಡೆಮಿಕ್ಸ್ ಬಗ್ಗೆ ಹೇಳಿರುವಂತದ್ದು. ಸೊ ಇದಕ್ಕೆ ಸಪೋರ್ಟ್ ಮಾಡುವಂತ ಒಂದು ಎನ್ವೈರನ್ಮೆಂಟ್ ಇರ್ಬೇಕಲ್ಲ, ಸಪೋರ್ಟ್ ಮಾಡೋದಿಕ್ಕೆ. ಇಲ್ಲ ಅಂತಂದ್ರೆ ಆಗಲ್ಲ. ಸೊ ಇದು ಜೊತೆಗೇನೆ ಫಿಸಿಕಲ್ ಆಕ್ಟಿವಿಟಿ, ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಿಗೆ. 10th ಇರ್ಲಿ, 9th ಇರ್ಲಿ, PUC ಇರ್ಲಿ, ಎಂಥ ನೀಟ್ ಎಕ್ಸಾಮ್ ಹೋಗೋ ವಿದ್ಯಾರ್ಥಿಗೂ ಅಷ್ಟೇ ಫಿಸಿಕಲ್ ಎಕ್ಸರ್ಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಸ್ಲೀಪ್ ಸೈಕಲ್, ಎಷ್ಟು ಅವರ್ಸ್, ಮಿನಿಮಮ್ 7 to 8 ಅವರ್ಸ್ ಬೇಕೇ ಬೇಕು ನಿದ್ದೆ. ಅದು ಕರೆಕ್ಟ್, ಅದು ಟೈಮ್ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು, ಎಷ್ಟೊತ್ತು ನಿದ್ದೆ ಮಾಡ್ಬೇಕು ಅಂತ. ಜೊತೆಗೆ ಹೆಲ್ದಿ ಫುಡ್. ಓಕೆ, ಸೊ ಹೆಲ್ದಿ ಫುಡ್ ಮತ್ತೆ ಇದು ಟೆಕ್ ಫ್ರೀ ಟೈಮ್. ಸೊ ಮೊಬೈಲ್ ಆಗ್ಲಿ, ಸೋಷಿಯಲ್ ಮೀಡಿಯಾ, ಗೇಮಿಂಗು, ಇದೆಲ್ಲ ಏನಿದೆ ಇದಕ್ಕೆಲ್ಲ ಎಷ್ಟು ಕೊಡ್ತಾ ಇದೀನಿ ಅನ್ನೋದು ಇನ್ವಾಲ್ವ್ ಆಗಿರ್ಬೇಕು ಟೈಮ್ ಟೇಬಲ್. ಇಲ್ಲ ಅಂತಂದ್ರೆ ನೀವು ಈ ತರ ಹಾಕೊಳ್ಳಿಲ್ಲ ಟೈಮ್ ಟೇಬಲ್ ಅಂತಂದ್ರೆ ನಿಮ್ಗೆ ಆ ಮಾಡೋ ಟೈಮಲ್ಲಿ ಕ್ವಶನ್ ಬರುತ್ತೆ, ನಾನು ಟೈಮ್ ಟೇಬಲ್ ಹಿಂಗ ಹಾಕೊಂಡ್ ಟೈಮ್, ಇವಾಗ ಟೈಮೇ ಇಲ್ಲ ಟಿವಿ ನೋಡಕ್ಕೆ, ನಂಗೆ ಅದ್ ಆಲೋಚನೆ ಬಂದಾಗ ಮರ್ತು ಹೋಗುತ್ತೆ. ಹಾ, ಸೊ ಟೈಮ್ ಟೇಬಲ್ ಶುಡ್ ಇನ್ಕ್ಲೂಡ್ ಎವ್ರಿಥಿಂಗ್. ನಿಮ್ಮ ಪ್ಲೇಯಿಂಗ್ ಟೈಮು, ನಿಮ್ಮ ಸ್ಪೋರ್ಟ್ಸ್ ಟೈಮು, ನಿಮ್ ಬೇರೆ ಏನಾದ್ರು ಹಾಬೀಸ್ ಟೈಮು, ಎಲ್ಲಾನು ಇರ್ಬೇಕು. ಮತ್ತೆ ನಿದ್ದೆ ಇಷ್ಟು ಮಾಡ್ಲೇಬೇಕು 7 to 8, ಯಾಕಂದ್ರೆ ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ ಮಕ್ಕಳಿಗೆ. ಅಪ್ ಟು 20 to 25 ಇಯರ್ಸ್ ತನಕ ಬ್ರೈನ್ ಡೆವಲಪ್ ಆಗುವಂತದ್ದು. ಓಕೆ, ಸೊ ಅದು ಅಫೆಕ್ಟ್ ಆಗ್ಬಿಡುತ್ತೆ ನಿದ್ದೆ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ. ಸೊ ಆ ಬ್ರೈನ್ ಡೆವಲಪ್ಮೆಂಟ್ ನಿದ್ದೆ ತುಂಬಾ ಚೆನ್ನಾಗ್ಬೇಕು. ಮತ್ತೆ ನಿಮ್ ಕಾನ್ಸಂಟ್ರೇಷನ್, ಮೆಮೊರಿ, ಮತ್ತೆ ಗ್ರಾಸ್ಪಿಂಗ್ ಪವರ್, ಇದೆಲ್ಲ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಿದ್ದೆ ಬೇಕೇ ಬೇಕು. ಓಕೆ, ಸೊ ಮತ್ತೆ ನಿಮ್ಮ ಎಲ್ಲಾ ತರನು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತಲ್ಲ, ಇನ್ನು ಗ್ರೋಯಿಂಗ್ ಸ್ಟೇಜಸ್ ಅಲ್ಲಿ ಇರುವಂತದ್ದು ಮಕ್ಕಳು. ಸೊ ಆ ಕಾರಣಕ್ಕೆ ನಿದ್ದೆ ಮತ್ತೆ ಹೆಲ್ದಿ ಫುಡ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿಯಿಂದ ಆಕ್ಸಿಜನ್ ಸಿಗತ್ತೆ ಬ್ರೈನಿಗೆ, ಅದರಿಂದ ನಿಮಗೆ ಚೆನ್ನಾಗಿ ಓದುವಂಥದ್ದು, ನೆನಪಿರುವಂತದ್ದು ಎಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಗೆ ಮತ್ತೆ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ನೀವು ಎಕ್ಸರ್ಸೈಸ್ ಮಾಡಿದಾಗ ಅಲ್ವಾ, ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗಿ. ಸೊ ಇದನ್ನೆಲ್ಲಾನು ನೀವು ಇನ್ಕ್ಲೂಡ್ ಮಾಡಿ ಟೈಮ್ ಟೇಬಲ್ ನ ಪಾಲಿಸ್ಬೇಕು. ಅಂಡ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಇಯರ್, ನಾಟ್ ಟುವರ್ಡ್ಸ್ ದ ಎಂಡ್. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 3 months ಬಿಫೋರ್ ಸ್ಟಾರ್ಟ್ ಮಾಡ್ಬೇಕು. ಸೊ ಇಟ್ಸ್ ಆಲ್ ಏನ್ ಹೇಳ್ತೀವಿ, ಓವರ್ ಆಲ್ ಎಲ್ಲಾನು ಇನ್ಕ್ಲೂಡ್ ಆಗಿರುವಂತ, ಎನ್ಕಂಪಸ್ ಆಗಿರುವಂತ ಒಂದು ಫುಲ್ ಫ್ಲೆಜ್ಡ್ ಟೈಮ್ ಟೇಬಲ್ ಆಗಿರ್ಬೇಕು. ಅಂದ್ರೆ ಮಾತ್ರ ಸ್ಟ್ರೆಸ್ ಫ್ರೀ, ಆಂಗ್ಸೈಟಿ ಫ್ರೀ, ಒಂದು ಹೆಲ್ದಿ ಆಗಿ ಚೆನ್ನಾಗಿ ಹೋಗಿ ಮಕ್ಕಳು ಪರ್ಫಾರ್ಮ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಇದೊಂದಾಯ್ತು. ಇನ್ನು ಎಕ್ಸಾಮ್ ಕೇಂದ್ರಗಳಿಗೆ ಹೋಗುವಾಗ ಯಾವ ರೀತಿ ತಯಾರಾಗಬೇಕು? ಓಕೆ, ಸೊ ಎಕ್ಸಾಮ್ ದಿವಸ ಹೇಳ್ಬೇಕು ಅಂತಂದ್ರೆ ಎಕ್ಸಾಮ್ ಹಿಂದಿನ ದಿವಸನೇ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಹಿಂದಿನ ದಿವಸ ಅಂದ್ರೆ ಏನು, ಒಂದು ಸಾಯಂಕಾಲ ಅಂತಾನೆ ತಿಳ್ಕೊಳ್ಳಿ. ಸೊ ಸಾಯಂಕಾಲ ಒಂದು 5 ಗಂಟೆ ಮ್ಯಾಕ್ಸ್ ಇಲ್ಲ ಅಂದ್ರೆ ಒಂದು 6 o'clock ಒಳಗೆ ಮಕ್ಳ ಪ್ರಿಪರೇಷನ್ ಮುಗ್ದು ಹೋಗ್ಬೇಕು. ಓಕೆ, 6 o'clock ಮೇಲೆ ಓದ್ಲೇಬಾರ್ದು. ಅಂದ್ರೆ ನಾನು ಹೇಳ್ತಾ ಇರೋದು ಈ ಬೋರ್ಡ್ ಎಕ್ಸಾಮ್ ಹೋಗುವಂತ ಮಕ್ಕಳು ಎಲ್ಲರಿಗೂ. ಓಕೆ, ಸೊ 6 o'clockಗೆ ಬುಕ್ ಕ್ಲೋಸ್ ಮಾಡ್ಬಿಡ್ಬೇಕು. ಆ ತರ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಸೊ ಬೆಳಿಗ್ಗೆ ಅವತ್ತಿನ ಹಿಂದಿನ ದಿವಸನು ಬೆಳಿಗ್ಗೆ ಬರೀ ಒಂದು ಮಾಕ್ ಪೇಪರ್ ಮಾಡೋದು, ಒಂದು ಮಾಡ್ಲಿಂಗ್ ಪೇಪರ್, ಒಂದು 3 hours 4 hours 5 hours ಆಗುತ್ತೆ ಮ್ಯಾಕ್ಸಿಮಮ್, ಅದನ್ನ ಮಾಡಿ ಮುಗಿಸುವಂಥದ್ದು. ಆಮೇಲೆ ಏನು ಓದೋ ಅವಶ್ಯಕತೆ ಇಲ್ಲ. ಓಕೆ, 6 o'clock ಆದ್ಮೇಲೆ ನೆಕ್ಸ್ಟ್ ಡೇಗೆ ಏನೇನ್ ಬೇಕು ಎಲ್ಲ ಕ್ಲೀನ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು. ಸೊ ಲಾಸ್ಟ್ ಮಿನಿಟ್ ಹರಿಬರಿ ಆಗ್ಬಾರ್ದಲ್ವಾ, ಮರ್ತು ಹೋಗೋದು, ಮನೆಗೆ ಬರೋದು, ಆತರ ಎಲ್ಲ ಆಗುತ್ತೆ. ಸೊ ಹಾಲ್ ಟಿಕೆಟ್, ಸ್ಟೇಷನರಿ ಐಟಮ್ಸ್ ಏನೇನ್ ಬೇಕೋ ಎಲ್ಲ ಕ್ಲೀನ್ ಆಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳುವಂಥದ್ದು. ಓಕೆ, ಲಾಸ್ಟ್ ಮಿನಿಟ್ ಏನೂ ಇರಬಾರ್ದು ಅಷ್ಟೇ. ಆಮೇಲೆ ಬೇಗ ಊಟ ಮಾಡಿ ಬೇಗ ಮಲ್ಕೊಂಡ್ಬಿಡ್ಬೇಕು. ರಾತ್ರಿ ತನಕ ಓದ್ತೀನಿ, ಇನ್ನೊಂಚೂರು ಏನೋ ಓದ್ಲಿಲ್ಲ ಅಂದ್ರೆ 1 mark ನನ್ಗೇನೋ ಕಡಿಮೆ ಆಗ್ಬೋದು, 2 marks ಕಡಿಮೆ ಆಗ್ಬೋದು, ಇದೊಂಚೂರು ಓದಿ ಇನ್ನೊಂದು 5 marks ಸಿಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಮಕ್ಳಿಗೂ ಇರುತ್ತೆ, ಪೇರೆಂಟ್ಸ್ಗೂ ಇರುತ್ತೆ. ಜಾಸ್ತಿ ಇದು ಕೂಡ ಪೇರೆಂಟ್ಸ್ಗೆ, ನನ್ ಮಕ್ಳು ಎಲ್ಲಿ ಒಂದ್ ಮಿಸ್ ಮಾಡ್ಬಿಡ್ತಾರೆ, ಇನ್ನೊಂಚೂರು ಓದು ಅಂತ. ನೀವು ನೋಡ್ತಿರ್ತೀರ, ಹೆಮ್ಮೆನ್ ಹೇಳ್ಕೊಡ್ತೀವಿ, ಅಯ್ಯೋ ನನ್ ಮಗಳು ರಾತ್ರಿ 5 ಗಂಟೆ ತನಕ ಓದಿದ್ಲು, 3 ಗಂಟೆ ತನಕ ಓದಿದ್ಲು. ತಪ್ಪದು, ಆತರ ಮಾಡ್ಬಾರ್ದು. ಯಾಕಂದ್ರೆ ಆತರ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ ನೀವು ನೋಡ್ಬೋದು, ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ವಾಮಿಟಿಂಗ್ ಆಗೋದು, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು, ತಲೆ ತಿರುಗುವಂಥದ್ದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಇದೆಲ್ಲ ತಪ್ಪು. ಯಾಕಂದ್ರೆ ಅಲ್ಲಿ ಆಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತೆ ಇನ್ನೊಂದಿಷ್ಟು ಮಕ್ಳಿಗೆ ನಿದ್ದೆ ಬರುವಂತದ್ದು. ಹೌದು, ಬ್ಲಾಂಕ್ಔಟ್ ಆಗ್ಬಿಡ್ತಾರೆ ನಿದ್ದೆ ಇಲ್ಲದೆ ಅಲ್ವಾ. ಬ್ರೈನ್ಗೂ ರಿಲ್ಯಾಕ್ಸೇಷನ್ ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ವಿಶ್ರಾಂತಿ ಬೇಕು. ಇವಾಗ ನೀವು ನಿಂತ್ಕೊಂಡೇ ಇದ್ರೆ ಎಷ್ಟೋ ತನಕ ನಿಮ್ಗೆ ಏನ್ ಅನ್ಸುತ್ತೆ, ವಿಶ್ರಾಂತಿ ಬೇಕು, ಕಾಲ್ ನೋವುತ್ತಲ್ವಾ, ನೋವು ಬೇಕು ಅಂತ ನೀವೇನ್ ಮಾಡ್ತೀರಾ, ಕೂತ್ಕೊಳ್ತೀರಾ. ಅದೇ ಯಾಕಂದ್ರೆ ಬ್ರೈನ್ ನಮಗ್ ಕಾಣಿಸಲ್ಲ, ನಮಗ್ ಕಾಣಿಸೋಂತ ಪಾರ್ಟ್ಸ್ ಗೆಲ್ಲ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ, ಆದ್ರೆ ಬ್ರೈನ್ ನಮಗೆ ಕಾಣಿಸಲ್ಲ. ಒಳಗ್ ಪಾಪ 24 hours ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ವಿಶ್ರಾಂತಿ ಕೊಡ್ಬೇಕು ಅಂದ್ರೆ ನಿದ್ದೆ ಬೇಕು. ಸೊ ಇಷ್ಟು ಒಂದು ಸ್ಟ್ರೆಸ್ಸು, ಆಂಗ್ಸೈಟಿ, ಮತ್ತೆ ಎಕ್ಸ್ಪೆಕ್ಟೇಷನ್ ಎಲ್ಲ ಓದಿರ್ತೀರಾ, ಮಾಡಿರ್ತೀರಾ, ಲಾಸ್ಟ್ ಮೊಮೆಂಟ್ ತನಕ ನೀನ್ ಹಂಗೆ ಆಕ್ಟಿವ್ ಆಗಿರು ಅಂದ್ರೆ ಬ್ರೈನ್ಗೆ ಸಾಧ್ಯ ಆಗಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಕೈ ಕೊಟ್ಬಿಡುತ್ತೆ. ಸೊ ಆ ಕಾರಣಕ್ಕೆ
ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಒಂದು ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡಿ ನಂತರ ಒಂದು 5 ಗಂಟೆ 6 ಗಂಟೆಗೆ ಎದ್ರು ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಆಮೇಲೆ ಹೋಗುವಂಥದ್ದು. ಇನ್ನು ಎಕ್ಸಾಮ್ ಹೋದ್ಮೇಲೆ ಎಕ್ಸಾಮ್ ಹೋಗೋವಾಗ ಎಷ್ಟೊಂದ್ ಜನ ಮಕ್ಳು ಬುಕ್ಸ್ ಎಲ್ಲ ತಗೊಂಡ್ ಹೋಗ್ತಾರೆ, ರೋಡ್ ಎಲ್ಲ ಓದ್ಕೊಂಡ್ ಹೋಗ್ತಿರ್ತಾರೆ, ಗಾಡಿಲೂ ಓದ್ಕೊಂಡ್ ಹೋಗ್ತಾ ಇರ್ತಾರೆ. ಹಾ, ಎಕ್ಸಾಮ್ ಹಾಲ್ ರೀಚ್ ಆಗಿ ಇನ್ನೇನ್ ಹೋಗ್ಬೇಕಲ್ಲಿ ಬೆಲ್ಲಾದ್ರೂ ಓದ್ತಿರ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು. ಇಟ್ಸ್ ಆಲ್ ವೆರಿ ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ಯಾಕಂದ್ರೆ ಈ ತರ ಮಾಡ್ತಾ ಏನಾಗುತ್ತೆ, ನಿಮ್ಗೆ ಇನ್ನಷ್ಟು ಅದು ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಇರುತ್ತೆ. ಅದೋದಿಲ್ಲ ಇದೋದಿಲ್ಲ, ಅಯ್ಯೋ ಅದ್ ಮರ್ತ್ಬಿಟ್ಟೆ ಇದ್ ಮರ್ತ್ಬಿಟ್ಟೆ ಅಂದ್ರೆ ದರ್ ಇಸ್ ನೋ ಎಂಡ್ ಅಲ್ವಾ. ಸೊ ಇದನ್ನ ಯಾಕಂದ್ರೆ ಇದರಿಂದ ನಿಮ್ಗೆ ಇನ್ನಷ್ಟು ಜಾಸ್ತಿ ಆಂಗ್ಸೈಟಿ ಜಾಸ್ತಿನೇ ಆಗ್ತಾನೆ ಇರುತ್ತೆ. ಇದು ಒಂದು. ಸೊ ಇದನ್ನ ತಪ್ಪಿಸ್ಬೇಕು. ಲಾಸ್ಟ್ ಮಿನಿಟ್ ಅಲ್ಲಿ ಓದಿದ್ ನಿಮ್ಗೆ ಏನೂ ಹೆಲ್ಪ್ ಆಗಲ್ಲ. ನೀವು ಮುಂಚೆ ಏನ್ ಕಲ್ತಿರ್ತೀರೋ ಅಷ್ಟೇ ಹೆಲ್ಪ್ ಆಗೋದು ಅಲ್ವಾ. ಸೊ ಅದನ್ನ ತಪ್ಪಿಸಿ. ಸೊ ಬುಕ್ಸ್ ಎಲ್ಲ ತಗೊಂಡು ಓದೋದು, ಆನ್ ದ ವೇ ಓದೋದೆಲ್ಲ ಮಾಡಬಾರ್ದು. ಹೋದಾದ್ಮೇಲೆ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದು, ನೀನೇನ್ ಓದಿದ್ಯಾ, ನಾ ಇದೋದಿಲ್ಲ ಅಂತ. ಅಲ್ಲಿ ಮತ್ತೆ ಇದನ್ನ ಓದಿಲ್ವಾ ಅಂತ ಆತರ ಏನು ಡಿಸ್ಕಷನ್ಸ್ ಆದಾಗ ಮತ್ತೆ ಅಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುವಂತದ್ದು. ಎಷ್ಟೊಂದ್ಸರಿ ಡಿಮೋಟಿವೇಟ್ ಆಗ್ಬೋದು, ಅಯ್ಯೋ ಅವ್ರು ಓದಿದಾರೆ ನಾನ್ ಓದಿಲ್ಲ ಅಂತೇನೋ ಈ ತರ ಎಲ್ಲ. ಸೊ ಈ ಒಂದು ಡಿಸ್ಕಷನ್ ಬೇಡ. ನಾರ್ಮಲ್ ಕ್ಯಾಶುವಲ್ ಕಾನ್ವರ್ಸೇಷನ್, ವಿಶ್ ಮಾಡ್ಕೊಳ್ಳುವಂಥದ್ದು ಇದಿರ್ಲಿ, ಅಷ್ಟೇ ಸಾಕು. ಓಕೆ, ಸೊ ಒಂದ್ ಹಾಫ್ ಆನ್ ಅವರ್ ಮುಂಚೆ ರೀಚ್ ಆಗುವಂಥದ್ದು, ಲಾಸ್ಟ್ ಮಿನಿಟ್ ಹೋಗಿ ರೀಚ್ ಆಗುವಂಥದ್ದೆಲ್ಲ. ಯಾಕಂದ್ರೆ ಮತ್ತೆ ಅಲ್ಲಿ ಡಬಲ್ ಆಗುತ್ತೆ ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ. ಸೊ ಈ ತರ ಬುಕ್ಸ್ ಏನೋ ತಗೊಳ್ದೆ, ಫ್ರೆಂಡ್ಸ್ ಹತ್ರ ಜಾಸ್ತಿ ಮಾತಾಡ್ದೆ, ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಹಾಲ್ ಎಂಟ್ರಿ ಆಗೋದು. ಹಾಲ್ ಎಂಟ್ರಿ ಆದ್ಮೇಲೆ ಎಷ್ಟೊಂದ್ ಜನಕ್ಕೆ ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅಂತ ಟೈಮಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಕ್ಚುಲಿ ನಾವ್ ಇದನ್ನೆಲ್ಲ ಸಜೆಸ್ಟ್ ಮಾಡ್ತೀವಿ. ಸ್ಕೂಲ್ಸ್ ಕಾಲೇಜಸ್ ಗಳಲ್ಲಿ ಹೋದಾಗ ಒಂದು 5 minutes ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಸಿ ಮಕ್ಕಳಿಗೆ ಅಂತ. ಸೊ ಆ ಉಸಿರಾಟದ ಕಡೆ ಗಮನ ಕೊಟ್ಟು ಅವರು ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿದಾಗ ಅವ್ರದ್ದು ಮೈಂಡ್ ಕಾಮ್ ಆಗತ್ತೆ, ರಿಲ್ಯಾಕ್ಸ್ ಆಗತ್ತೆ. ಸೊ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುವಂಥದ್ದು. ಅದಾದ್ಮೇಲೆ ಅವರಿಗೆ ಕ್ವೆಶ್ಚನ್ ಪೇಪರ್ ಕೊಟ್ಟು ಸ್ಟಾರ್ಟ್ ಮಾಡುವಂಥದ್ದು. ಸೊ ಆಮೇಲೆ ನಿಮಗೆ ಗೊತ್ತಿರುತ್ತೆ, ಒಬ್ರೊಬ್ರು ಮಕ್ಳಿಗೆ ಕ್ವೆಶ್ಚನ್ ಎಲ್ಲ ನೋಡಿ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಆಂಗ್ಸೈಟಿ ಕಡಿಮೆ ಆಗುವಂಥದ್ದು. ಇನ್ನೊಬ್ರು ಮಕ್ಳಿಗೆ ನೋಡಿದ ತಕ್ಷಣ ಬ್ಲಾಂಕ್ ಔಟ್ ಆಗ್ಬಿಡ್ತಾರೆ. ಸೊ ಅಂತ ಮಕ್ಳು ನೋಡ್ಬೇಡಿ. ನಿಮ್ಗೆ ಏನು ಸುಲಭ ಅನ್ಸುತ್ತೋ, ಏನ್ ಬರುತ್ತೋ ಬರ್ಕೊಂಡ್ ಹೋಗಿ, ಏನೇನ್ ಬರುತ್ತೋ ಇಲ್ಲ. ಆಮೇಲೆ ತುಂಬಾ ಸುತ್ತಮುತ್ತ ಇರೋರ್ನ ಅಬ್ಸರ್ವ್ ಮಾಡ್ತಾ ಇರ್ಬಾರ್ದು. ಒಬ್ಬೊಬ್ರು ಮಾಡ್ತಾರೆ, ಅವಾಗ ಏನಾಗುತ್ತೆ, ಅಯ್ಯೋ ಅವ್ರು ಇಷ್ಟೊಂದ್ ಪೇಪರ್ ತಗೊಳ್ತಿರೋ, ಇಷ್ಟೊಂದ್ ಬರಿತಾ ಇದಾರೆ, ನನಗೇನು ಬರ್ತಾ ಇಲ್ಲ, ಈ ತರ ಎಲ್ಲ ಥಾಟ್ಸ್ ಬರ್ತಾ ಇದ್ದಾಗ ಏನಾಗುತ್ತೆ, ನಿಮ್ ಫೋಕಸ್ಗೆ ಅಲ್ಲಿ ಅಫೆಕ್ಟ್ ಆಗುವಂಥದ್ದು. ಸೊ ಅದನ್ನ ಅವಾಯ್ಡ್ ಮಾಡಿ ಆದಷ್ಟು. ಮತ್ತೆ ನೀವು ಗೊತ್ತಿರೋದನ್ನೆಲ್ಲ ಬರೀತಾರೆ ಅಂತ ಅನ್ಕೊಳ್ಳಿ ಮಕ್ಳು, ಯಾವ್ದ್ಯಾವ್ದು ಗೊತ್ತಿಲ್ಲೋ ಅದನ್ನ ಬಿಟ್ಬಿಡ್ಬೇಕು. ಆ ಟೈಮಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ಗೊತ್ತಿಲ್ದಿರೋದಿಲ್ಲ ಕೊನೆಗೆ ಅದನ್ನ ಇಟ್ಕೋಬೇಕು, ಅದನ್ನ ಯಾವ್ದು ಗೊತ್ತಿರೋದಿಲ್ವೋ ಅದನ್ನ. ಸೊ ಅವಾಗ ಕೊನೆ ಭಾಗ ಬಂದಾಗ ಹೇಗೆ ಜ್ಞಾಪಿಸ್ಕೋಬೇಕು ಅಂತಂದ್ರೆ, ಸೊ ಅವ್ರಿಗೆ ಓದಿರ್ತಾರೆ ಅಂತಾನೆ ಅನ್ಕೊಳ್ಳೋಣ, ಓದಿರ್ತಾರೆ ಆದ್ರೂ ನೆನ್ಪು ಬರ್ತಿರಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಜಸ್ಟ್ ಅವ್ರು ಕಣ್ಣು ಮುಚ್ಕೊಂಡು ಸುಮ್ನೆ 1-2 ನಿಮಿಷ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ಬೇಕು. ಅದಾದ್ಮೇಲೆ ಅವ್ರು ಓದಿರ್ತಾರಲ್ಲ ಆ ಒಂದು ಸಿಚುಯೇಷನ್, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವ್ರು ವಿಜುವಲೈಸ್ ಮಾಡ್ಬೇಕು. ಓಕೆ, ನಾನು ಎಲ್ಲಿ ಕುತ್ಕೊಂಡು ಓದಿದ್ದೆ, ಯಾವ ಟೈಮಲ್ಲಿ ಓದಿದ್ದೆ, ಬೆಳಗ್ಗೆ ಸಾಯಂಕಾಲ ರಾತ್ರಿ ಈ ತರ. ಆಮೇಲೆ ಹೇಗಿತ್ತು ಅಲ್ಲಿ ಟೇಬಲ್, ಹೇಗಿತ್ತು ಚೇರ್, ಹೇಗಿತ್ತು, ಸಾಧ್ಯ ಆದ್ರೆ ನಾನು ಯಾವ ಬಟ್ಟೆ ಹಾಕೊಂಡಿದ್ದೆ, ಈ ತರ ಅಲ್ಲಿ ಆ ಒಂದು ಫುಲ್ ಎಕ್ಸ್ಪೀರಿಯನ್ಸ್ ಅನ್ನ ದೇ ಹ್ಯಾವ್ ಟು ವಿಜುವಲೈಸ್. ಆಮೇಲೆ ಆ ಬುಕ್ ಹೇಗಿತ್ತು, ಟೆಕ್ಸ್ಟ್ ಬುಕ್ ಹೇಗಿತ್ತು, ಆ ಕ್ಲಾಸ್ ವರ್ಕ್ ಬುಕ್ ಹೇಗಿತ್ತು, ಈ ತರ ಎಲ್ಲ. ಆಮೇಲೆ ಅದೇನ್ ರಿಕಾಲ್ ಮಾಡಕ್ ಟ್ರೈ ಮಾಡ್ತಿದ್ರು, ಅದು ಲೆಫ್ಟ್ ಸೈಡ್ ಅಲ್ಲಿ ಇತ್ತಾ, ರೈಟ್ ಸೈಡ್ ಅಲ್ಲಿ ಇತ್ತಾ, ಯಾವ ಪ್ಯಾರಾಗ್ರಾಫ್ ಅಲ್ಲಿ ಇತ್ತು, ಇದರ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಅದನ್ನ ವಿಜುವಲೈಸ್ ಮಾಡ್ಕೊಂಡಾಗ 100% ಚಾನ್ಸಸ್ ಅಲ್ಲಿ ರಿಕಾಲ್ ಮಾಡೋ ಚಾನ್ಸಸ್ ಇರುತ್ತೆ. ಖಂಡಿತ ಅವ್ರಿಗೆ ಅದನ್ನ ನೆನ್ಪು ಬರುತ್ತೆ. ಈ ತರ ಸ್ಲೋ ಆಗಿ ಆ ಒಂದು ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ಟೆನ್ಷನ್ ಕಡಿಮೆ ಮಾಡ್ಕೊಂಡು ನಿಧಾನಕ್ಕೆ ರಿಕಾಲ್ ಮಾಡಿದ್ರೆ ಅವ್ರಿಗೆ ಅದನ್ನ ನೆನ್ಪು ಬರುತ್ತೆ. ಬಟ್ ಇದನ್ನ ಅವ್ರು ಲಾಸ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ಇದೆಲ್ಲ ಮಾಡ್ಕೊಂಡು ಕೊನೆಗೆ ಅವರು ಮುಗಿಸುವಂತದ್ದು. ಮತ್ತೆ ಒಂದು 10 minutes ಟೈಮ್ ಇಟ್ಕೊಳ್ಳಿ, ಮತ್ತೆ ಒಂದ್ ಸ್ವಲ್ಪ ರಿವ್ಯೂ ಮಾಡ್ಲಿ, ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಕರೆಕ್ಷನ್ಸ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ಬರುವಂತದ್ದು. ಸೊ ಇದನ್ನ ನಾನು ಹೇಳೋದು. ಸೊ ಇದು ಎಲ್ಲದಕ್ಕೂ ಒಂದು ರೆಡಿಮೇಡ್ ಆನ್ಸರ್ಸ್ ಇದೆ, ಎಲ್ಲ ನಿಮ್ಮಲ್ಲೇ ಇರೋದು. ಟೆನ್ಷನ್ ನಿಮ್ಮಲ್ಲೇ ಇರೋದು, ಅದಕ್ಕೆ ರಿಲ್ಯಾಕ್ಸೇಷನ್ ನಿಮ್ಮಲ್ಲೇ ಇರೋದು. ಸೊ ಒಂದು ನಿಧಾನವಾಗಿ ಇದನ್ನ, ಈ ಒಂದು ಟೆಕ್ನಿಕ್ ನ ಕಲ್ತ್ಕೊಂಡ್ಬಿಟ್ರೆ ಮಕ್ಕಳು ಖಂಡಿತವಾಗ್ಲೂ ಎಕ್ಸಾಮ್ ನ ಚೆನ್ನಾಗಿ ಮಾಡ್ಬೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.